ಸೀತೆ, ಸುರಮೆ, ಬಂದೆಯಾ? ಏನಾದರೂ ವಿಷಯ ತಿಳಿಯಿತೆ? ನಿನಗೆ ಬೇಕಾದ ವಿಷಯವನ್ನೇ ತಿಳಿದು ಬಂದಿದ್ದೇನೆ ಸೀತೆ. ನೀನು ರಾಮನ ಬಗ್ಗೆ ಯಾವ ಚಿಂತೆಯನ್ನು ಮಾಡಬೇಕಾಗಿಲ್ಲ. ನನಗೆ ಮೊದಲೇ ತಿಳಿದಿದ್ದ ವಿಷಯವನ್ನು ಮತ್ತೊಮ್ಮೆ ನಿನ್ನ ಸಮಾಧಾನಕ್ಕಾಗಿ ಹೇಳಬೇಕಾಗಿದೆ. ನಾನು ರಾವಣ ಮತ್ತು ಕೈಕಸಿ ಮತ್ತು ಅವರ ತಂದೆ ಮಾಲ್ಯವಂತರು ಮಾತನಾಡುವುದನ್ನು ಪ್ರತ್ಯಕ್ಷವಾಗಿ ಕಂಡು ಬಂದಿದ್ದೇನೆ. ಹೌದೇ? ಹಾಗಾದರೆ ನನ್ನ ಸ್ವಾಮಿ ಸುರಕ್ಷಿತವಾಗಿರುವುದು ಸತ್ಯವಷ್ಟೇ? ಸತ್ಯದಲ್ಲಿ ಸತ್ಯ. ರಾಮನೊಡನೆ ಯುದ್ಧ ಬೇಡವೆಂದು ಕೈಕಸಿ ಮತ್ತು ಅವರ ತಂದೆ ಮಾಲ್ಯವಂತ ರಾವಣನನ್ನು ಒಪ್ಪಿಸಲು ಪ್ರಯತ್ನ ಪಡುತ್ತಿದ್ದರು. ಸುರಮೆ, ಬಾ, ನನ್ನ ಬಳಿ ಕುಳಿತುಕೋ. ಅಲ್ಲಿ ಏನೇನು ನಡೆಯುತ್ತೆಂದು ವಿವರವಾಗಿ ಹೇಳು. ಹೇಳುತ್ತೇನೆ ಸೀತೆ, ಖಂಡಿತವಾಗಿಯೂ ಹೇಳುತ್ತೇನೆ. ನಿನ್ನಿಷ್ಟದಂತೆ ನಾನು ಅಲ್ಲಿಗೆ ಹೋದಾಗ ಅವರ ಮೂವರ ನಡುವೆ ಮಾತುಕತೆ ನಡೆಯುತ್ತಿತ್ತು. ನಾನು ಮರೆಯಲ್ಲಿ ನಿಂತು ಎಲ್ಲವನ್ನೂ ನೋಡಿದೆ, ಕೇಳಿದೆ. ರಾಮಚಂದ್ರ, ಅದೇ ಸುಹೇಲ ಪರ್ವತ. ಅದರ ಮೇಲೆ ಹೋಗಿ ನಿಂತರೆ ರಾವಣನ ಅರಮನೆಯೂ ಕಾಣಿಸುತ್ತದೆ. ಅವನನ್ನು ನೋಡುವ ಅವಕಾಶವೂ ದೊರೆಯಬಹುದು. ಅಂತ ಅವಕಾಶಕ್ಕಾಗಿ ನಾನು ಬಹಳ ಕಾತರದಿಂದ ಕಾಯುತ್ತಿದ್ದೇನೆ. ಆ ನೀಚನನ್ನು ಆದಷ್ಟು ಬೇಗ ನೋಡಬೇಕು. ಖಂಡಿತ ಬೇಗನೆ ಅದು ಸಾಧ್ಯವಾಗುತ್ತದೆ. ಮಿತ್ರರೇ, ನಾವೆಲ್ಲ ನೂರಾರು ಸಸ್ಯಗಳಿಂದ ಕೂಡಿರುವ ಶ್ರೇಷ್ಠವಾದ ಈ ಸುವೇಲ ಪರ್ವತವನ್ನು ಹತ್ತೋಣ. ಅಲ್ಲಿಯೇ ರಾತ್ರಿಯನ್ನು ಕಳೆಯೋಣ. ಅಲ್ಲಿಂದಲೇ ಲಂಕಾ ನಗರವನ್ನು, ಆ ರಾವಣನ ನಿವಾಸವನ್ನು ನೋಡೋಣ. ನೀಚ ಕಾರ್ಯವನ್ನು ಮಾಡಿರುವ, ಅಧರ್ಮದ ದಾರಿಯಲ್ಲಿ ನಡೆಯುತ್ತಿರುವ ಆ ದುರುಳ ರಾವಣನನ್ನು ನೋಡೋಣ. ಈ ರೀತಿಯಾಗಿ ಕೈಕಸಿಯವರು, ವೃದ್ಧ ಮಾಲ್ಯವಂತರು ರಾವಣನ ಮನಸ್ಸೋಲಿಸಲು ಹಲವು ರೀತಿಯಲ್ಲಿ ಪ್ರಯತ್ನ ಪಟ್ಟರು. ಯುದ್ಧ ಬೇಡವೆಂದು ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಎಂದು ಬಹಳ ಹೇಳಿದರು. ಆ ಹಿರಿಯರ ಮಾತಿಗೂ ಆ ದುಷ್ಟ ಮನ್ನಣೆ ಕೊಡಲಿಲ್ಲವಲ್ಲ? ಇಲ್ಲ ಸೀತೆ, ಕಿಂಚಿತ್ತೂ ಮನ್ನಣೆ ಕೊಡಲಿಲ್ಲ. ತನ್ನ ಹಠವನ್ನು ಬಿಡಲಿಲ್ಲ. ರಾವಣ ತನ್ನ ಪರಾಕ್ರಮದ ಬಗ್ಗೆ, ತನ್ನ ವರದ ಬಗ್ಗೆ, ತನ್ನ ಸೈನ್ಯದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸದಿಂದ ಮಾತನಾಡಿ ತಾನು ಯಾರ ಮಾತನ್ನು ಕೇಳುವುದಿಲ್ಲ ಎಂದು ಧಿಕ್ಕರಿಸಿ ಅಲ್ಲಿಂದ ಹೊರಟು ಹೋದರು. ಪೂಜ್ಯರಾದವರ ಮಾತನ್ನು ಧಿಕ್ಕರಿಸಿದ ಆ ದುಷ್ಟನ ಕಡೆಗಾಲ ಸಮೀಪಿಸುತ್ತಿದೆ. ಹೌದು ಸೀತೆ, ಈ ಲಂಕೆಯ ದುರಂತ ನನ್ನ ಕಣ್ಣು ಮುಂದೆ ಕಾಣುತ್ತಿದೆ. ಅಧರ್ಮಿಗಳಿಗೆ ದುರಂತವಲ್ಲದೆ ಸುಖಾಂತವೆಲ್ಲಿದೆ? ಆ ವಿಷಯ ಬಿಡು. ನೀನು ನಿನ್ನ ಸ್ವಾಮಿಗೆ ಅಣು ಮಾತ್ರವೂ ತೊಂದರೆಯಾಗಿಲ್ಲವೆಂದು ತಿಳಿದು ನೆಮ್ಮದಿಯಿಂದಿರು. ಆಗಲಿ ಸುರಮಿ, ನಿನ್ನ ಈ ಉಪಕಾರವನ್ನು ಎಂದೂ ಮರೆಯುವುದಿಲ್ಲ. ಅಂತ ಅಧರ್ಮಿಗಳು ಇಷ್ಟು ಕಾಲ ಜೀವಿಸಿರುವುದೇ ಲೋಕದ ದೌರ್ಭಾಗ್ಯ. ಆ ನೀಚ ರಾವಣ ಮಾಡಿದ ಕೆಟ್ಟ ಕಾರ್ಯವನ್ನು ನೆನೆದರೆ ನನ್ನ ಕ್ರೋಧ ಕೆರಳುತ್ತದೆ. ಆದರೆ ಅವನೊಬ್ಬನ ದುಷ್ಟ ಕಾರ್ಯದಿಂದ ಇಡೀ ರಾಕ್ಷಸ ಕುಲವೇ ವಿನಾಶವಾಗುವುದಿಲ್ಲ ಎಂಬ ವಿಷಾದವೂ ಇದೆ. ಅನ್ಯ ಮಾರ್ಗವಿಲ್ಲ. ಆದಷ್ಟು ಬೇಗ ಯುದ್ಧ ಪ್ರಾರಂಭವಾಗಿ ಆ ದುಷ್ಟ ರಾವಣನ ಅಂತ್ಯವಾಗಬೇಕು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.
ಸೀತೆ, ಆ ರಾಮನ ಶಿರವನ್ನು ನೋಡಿದ ಮೇಲಾದರೂ ಏ ರಾವಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ನಾನು ನಿನಗೆ ಮೊದಲೇ ತಿಳಿಸಿದ್ದೆ, ಆ ರಾಮ ಲಂಕೆಗೆ ಬಂದರೆ ಅವನನ್ನು ಜೀವ ಸಹಿತ ಉಳಿಸುವುದಿಲ್ಲ ಎಂದು. ಅದನ್ನು ನಿಜವಾಗಿಯೂ ಮಾಡಿ ತೋರಿಸಿದ್ದೇನೆ. ಆ ವಿಷಯ ಬಿಡು. ಇನ್ನಾದರೂ ಆ ರಾಮನ ಬಗ್ಗೆ ಗೋಳಾಡುವುದನ್ನು ಬಿಡು. ಅವನನ್ನು ಸಂಪೂರ್ಣವಾಗಿ ಮರೆಯಬೇಕು. ಏಕೆ? ನಾನೇಕೆ ನನ್ನ ಪ್ರಾಣಪ್ರಿಯನಾದ ಸ್ವಾಮಿಯನ್ನು ಮರೆಯಬೇಕು? ಏಕೆಂದರೆ ನೀನು ನನ್ನೊಡನೆ, ಏ ರಾವಣನೊಡನೆ ಸುಖ ಸಂತೋಷದಿಂದ ಬದುಕಬೇಕು. ಅದಕ್ಕೆ ಸಾಕು ಸಾಕು. ಕೊಚ್ಚಿಕೊಳ್ಳುವುದು ಮಹಾವೀರನೆಂದು, ಆಡುವುದು ಸುಳ್ಳು ಮಾತು, ಮಾಡುವುದು ವಂಚನೆ. ನೀನಾಗಲಿ ನಿನ್ನ ರಾಕ್ಷಸ ಸೈನ್ಯವಾಗಲಿ ನನ್ನ ರಾಮನ ಬಳಿ ಸುಳಿಯಲು ಸಾಧ್ಯವಿಲ್ಲ. ಏಕೆ ಸೀತೆ? ರಾಮನ ಶಿರಸ್ಸನ್ನು ನೋಡಿದ ಮೇಲೂ ಇಂಥ ವ್ಯರ್ಥ ಮಾತುಗಳು? ವ್ಯರ್ಥ ಮಾತುಗಳು ನನ್ನವಲ್ಲ. ಸುಳ್ಳನ್ನು ಸತ್ಯವೆಂದು ಸಾಧಿಸುವ ವ್ಯರ್ಥ ಪ್ರಯತ್ನ ನಿನ್ನದು. ಛೀ! ನನ್ನ ಸ್ವಾಮಿಯ ಮಾಯಾ ಶಿರಸ್ಸನ್ನು ತಂದು ನನಗೆ ದುಃಖವನ್ನು ಉಂಟು ಮಾಡಿದ ನಿನ್ನ ಅಲ್ಪತನಕ್ಕೆ ಧಿಕ್ಕಾರವಿರಲಿ. ಇದೇನು? ಅದು ಮಾಯಾ ಶಿರಸ್ಸೆಂದು ಇವಳಿಗೆ ಹೇಗೆ ತಿಳಿಯಿತು? ಆದರೆ ಇವಳು ಆ ಶಿರವನ್ನು ನೋಡಿ ಗೋಳಾಡಿದಾಗ ನಿಜವೆಂದು ನಂಬಿದ್ದಳಲ್ಲ, ಇದು ಹೇಗಾಯಿತು? ಏಕೆ? ಸತ್ಯದ ವೇಷ ಕಳಚಿ ಬಿದ್ದು ನಿನ್ನ ಸುಳ್ಳು ಬಯಲಾಯಿತೆಂದು ಮಾತು ಮರೆತು ಹೋಯಿತೆ? ಅದು ಏಕೆ? ಮತ್ತೆ ಸುಳ್ಳು ಹೇಳಲು ನಿನ್ನ ನಾಲಿಗೆ ತೊದಲುತ್ತಿದೆಯೇ? ನಿನ್ನ ಸುಳ್ಳನ್ನು ಇಡೀ ಜಗತ್ತು ನಂಬಬಹುದು, ಆದರೆ ನಾನು ನಂಬುವುದಿಲ್ಲ. ಬೇಡ, ನಂಬಬೇಡ. ಅದು ಮಾಯಾ ಶಿರಸ್ಸೆ. ಆದರೆ ಆ ರಾಮನ ನಿಜವಾದ ಶಿರಸ್ಸನ್ನು ತಂದು ನಿನಗೆ ತೋರಿಸುತ್ತೇನೆ. ಆಗ ಹೇಗೆ ನಂಬುವುದಿಲ್ಲವೋ ನಾನು ನೋಡುತ್ತೇನೆ. ಆಮೇಲೆ ನೀನು ನನ್ನ ವಶಳಾಗಲೇಬೇಕು. ಕನಸು, ಬರೀ ಕನಸು. ನನ್ನ ಸ್ವಾಮಿ ಇಲ್ಲದ ನನ್ನ ದೇಹ ಅಗ್ನಿಗೆ ಆಹುತಿಯಾಗುತ್ತದೆ. ಅದು ಸತ್ಯ, ಸತ್ಯ. ನೀನು ಆತ್ಮವಂಚನೆ ಮಾಡಿಕೊಳ್ಳುತ್ತಿರುವೆ. ಇದು ಆತ್ಮವಂಚನೆಯಲ್ಲ, ಆತ್ಮಾಭಿಮಾನ, ಪತಿವ್ರತೆಯ ಪರಮ ಕರ್ತವ್ಯ. ನಿನ್ನ ದುರಾಸೆಯನ್ನು ಮರೆತು ನಿನ್ನ ಪ್ರಾಣ ಉಳಿಸಿಕೊಳ್ಳುವ ದಾರಿಯನ್ನು ಹುಡುಕು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಸೀತೆ, ಕ್ಷೇಮವೇ? ಮಾಯಾ ಶಿರಸ್ಸಿನಿಂದ ನಿನ್ನ ಮನಸ್ಸಿನಲ್ಲಿ ಮೂಡಿದ ಚಿಂತೆಗಳೆಲ್ಲ ಪರಿಹಾರವಾಯಿತೆ? ಈಗ ನೆಮ್ಮದಿಯಾಯಿತೆ? ನೆಮ್ಮದಿಯಾಯಿತು ಸುರಮೆ. ನನ್ನ ಚಿಂತೆಯೂ ಪರಿಹಾರವಾಯಿತು. ನಿನ್ನ ಕೃಪೆಯಿಂದಲೇ ನಾನು ಜೀವಂತವಾಗಿದ್ದೇನೆ. ಇಲ್ಲವಾದರೆ ಆ ಮಾಯಾ ಶಿರಸ್ಸನ್ನು ನಿಜವೆಂದು ನಂಬಿ ನಾನು ಪ್ರಾಣತ್ಯಾಗ ಮಾಡಬೇಕಾಗಿತ್ತು. ಸೀತೆ, ರಾಮನ ಮೇಲೆ ನಿನಗೆ ಎಷ್ಟು ಅಗಾಧವಾದ ಪ್ರೇಮವಿದೆ ಎಂದು ನನಗೆ ಗೊತ್ತು. ಆದ್ದರಿಂದಲೇ ನೀನು ಯಾವುದೇ ಆತುರದ ಅನಾಹುತವನ್ನು ಮಾಡಿಕೊಳ್ಳಬಾರದೆಂದು ನಾನು ನಿನಗೆ ಸತ್ಯಾಂಶವನ್ನು ತಿಳಿಸಿದೆ. ಸುರಮೆ, ನೀನು ತಿಳಿಸಿದ ಸತ್ಯಾಂಶವೇ ನನ್ನ ಜೀವ ಉಳಿಸಿತು. ಆ ಕಪಟ ರಾವಣನ ಗರ್ವಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಲು ಸಾಧ್ಯವಾಯಿತು. ಅಂಥ ದೊಡ್ಡ ಉಪಕಾರವೇನಲ್ಲ ಬಿಡು ಸೀತೆ. ನನ್ನ ಪಾಲಿಗೆ ಅದು ದೊಡ್ಡ ಉಪಕಾರವೇ ಸುರಮೆ. ನಿನ್ನ ಪತಿ ಸತ್ತು ಹೋದ. ಅವನನ್ನು ಮರೆತು ನನ್ನನ್ನು ಒಲಿ ಎಂದು ಆ ರಾವಣ ಬಂದು ದರ್ಪ ತೋರಿಸಿದ. ಆದರೆ ನೀನು ತಿಳಿಸಿದ ಸತ್ಯದಿಂದಲೇ ನಾನು ನಿರ್ಭಯದಿಂದ ಅವನನ್ನು ತಿರಸ್ಕರಿಸಿ ನುಡಿಯಲು ಸಾಧ್ಯವಾಯಿತು.
ಓಹೋ, ಹಾಗಾದರೆ ತಾತ ಮತ್ತು ತಾಯಿಯ ಮಾತನ್ನು ಧಿಕ್ಕರಿಸಿ ರಾವಣ ಮತ್ತೆ ಇಲ್ಲಿ ಬಂದಿದ್ದಾನೆ, ಮತ್ತೆ ನಿನ್ನನ್ನು ಕಾಡಿದ್ದಾನೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಅಲ್ಲಿ ನೋಡು ರಾಮಚಂದ್ರ, ಲಂಕಾನಗರವು ಕಾಣುತ್ತಿದೆ. ನಿನ್ನ ಮಾತು ನಿಜ ವಿಭೀಷಣ. ಈ ಸುವೇಲ ಪರ್ವತದ ಮೇಲಿನಿಂದ ನೋಡಿದರೆ ಲಂಕಾ ನಗರದ ವಿಹಂಗಮ ನೋಟ ಕಾಣುತ್ತದೆ. ಎಷ್ಟು ಸುಂದರವಾಗಿದೆ ಈ ಲಂಕೆ. ಇಷ್ಟು ಸುಂದರವಾದ ಲಂಕಾ ನಗರವನ್ನು ಆ ದುಷ್ಟ ರಾವಣ ಆಳುತ್ತಿರುವುದೇ ವಿಪರ್ಯಾಸ. ಇಂತಹ ವೈಭವದ ನಗರವನ್ನು ಆಳುವ ಅರ್ಹತೆ ಆ ರಾವಣನಿಗಿಲ್ಲ. ಸಹೋದರ, ಈ ಲಂಕೆಯ ವೈಭವ ನಾಶವಾಗಲೇಬೇಕು. ಅಧರ್ಮದ ಕಳಂಕ ಹೊತ್ತಿರುವ ಈ ವೈಭವ ಶಾಶ್ವತವಾಗಿ ಉಳಿಯಬಾರದು. ಇಷ್ಟು ಕಾಲದ ಮೇಲೆ ಆ ರಾವಣನ ನೆಲೆಯನ್ನು ಎಷ್ಟು ಹತ್ತಿರದಿಂದ ಕಂಡಂತಾಯಿತು. ಇನ್ನು ಆ ಶತ್ರುವಿನ ದಮನ ವಿಳಂಬವಾಗಬಾರದು. ಇನ್ನು ತಡವಾಗುವುದಿಲ್ಲ ಲಕ್ಷ್ಮಣ. ರಾಮಚಂದ್ರನ ಬಾಣದಿಂದ ಆ ದುಷ್ಟ ರಾವಣ ಹತನಾದ ಮೇಲೆ ಈ ಸುಂದರವಾದ ಲಂಕೆಗೆ ವಿಭೀಷಣ ಅಂತ ಧರ್ಮಾತ್ಮದರು ಲಭಿಸುತ್ತಾನೆ. ಸುಗ್ರೀವ ಮಹಾರಾಜ, ನಾನು ಈ ಲಂಕೆ ಅರಸನಾಗುವುದಕ್ಕಿಂತ ಮಿಗಿಲಾಗಿ ಸೀತಾದೇವಿಯೊಂದಿಗೆ ಶ್ರೀರಾಮನ ಸಮಾಗಮವಾಗುವುದೇ ಬಹುಮುಖ್ಯ. ಆ ಮಂಗಳ ಮುಹೂರ್ತ ತೀರಾ ಸಮೀಪದಲ್ಲೇ ಇದೆ. ಆ ಕ್ಷಣಗಳನ್ನು ನಾವೆಲ್ಲರೂ ಕಾತರದಿಂದ ಎದುರು ನೋಡುತ್ತಿದ್ದೇವೆ. ವಿಭೀಷಣ, ಲಂಕೆಯಲ್ಲಿ ಉನ್ನತವಾಗಿ ಕಾಣುತ್ತಿರುವ ಭವನವೇ ಆ ರಾವಣನ ಅರಮನೆ ಇರಬೇಕಲ್ಲವೇ? ನಿನ್ನ ಊಹೆ ಸರಿಯಾಗಿದೆ ಅಂಗದ. ನಿನ್ನ ಮಾತು ನಿಜ. ಈ ಸುಂದರವಾದ ಲಂಕೆಯಲ್ಲಿ ಅತಿ ಸುಂದರವಾದ ಉನ್ನತವಾದ ಭವನವೇ ರಾವಣನ ಅರಮನೆ. ಆಹಾ, ದೂರದಿಂದ ಎಷ್ಟು ಮನೋಹರವಾಗಿ ಕಾಣಿಸುತ್ತದೆ. ಆದರೆ ಅಲ್ಲಿ ವಾಸ ಮಾಡುತ್ತಿರುವವನು ದುಷ್ಟನಾಗಿರುವುದರಿಂದ ಆ ಸೌಂದರ್ಯವು ಕಣ್ಣಿಗೆ ವಿಕೃತವಾಗಿ ಕಾಣಿಸುತ್ತಿದೆ. ವಿಭೀಷಣ, ಇಲ್ಲಿಂದಲೇ ಆ ದುಷ್ಟ ರಾವಣನನ್ನು ನೋಡಲು ಸಾಧ್ಯವೇ? ಸಾಧ್ಯವಾದರೂ ಆಗಬಹುದು. ಹೌದು ಸುರಮೆ, ಮತ್ತೆ ಬಂದಿದ್ದ. ಮತ್ತೆ ತನ್ನ ಮಹಾಪರಾಕ್ರಮವನ್ನು ಹೊಗಳಿಕೊಂಡ. ಮತ್ತೆ ಅಲ್ಪನಂತೆ ಪರಸ್ತ್ರೀಯನ್ನು ಒಲಿಸಿಕೊಳ್ಳುವ ದುಷ್ಟ ಪ್ರಯತ್ನವನ್ನು ಮಾಡಿದ. ನನಗೆ ನಿಜ ತಿಳಿದಿದೆ ಎಂದು ಗೊತ್ತಾದ ಮೇಲೆ ನಿಜವಾದ ಶಿರಸ್ಸನ್ನೇ ತರುವುದಾಗಿ ಬಡಬಡಿಸಿದ. ಚಿಂತಿಸಬೇಡ ಸೀತೆ, ರಾವಣ ಮತ್ತೆ ನಿನ್ನತ್ತ ಬರುವುದಿಲ್ಲ. ಬಂದರೂ ಮತ್ತೆ ನಿನ್ನನ್ನು ಬೆದರಿಸುವ ತಂತ್ರ ಪ್ರಯೋಗಿಸುವ ಸಂದರ್ಭವೂ ಬರುವುದಿಲ್ಲ. ಅಂದರೆ ತನ್ನದು ವ್ಯರ್ಥ ಪ್ರಯತ್ನವೆಂದು ಅವನಿಗೆ ಅರ್ಥವಾಯಿತೆ? ಹಾಗೆ ಅರ್ಥವಾಗುವಂತಿದ್ದರೆ ರಾವಣ ಖಂಡಿತ ಇಷ್ಟು ಹಠಮಾರಿಯಾಗುತ್ತಿರಲಿಲ್ಲ. ಅದಲ್ಲ ವಿಷಯ. ಇನ್ನೇನು ರಾಮನೊಡನೆ ನೇರ ಯುದ್ಧ ಆರಂಭವಾಗುವುದು. ಇಂಥ ಸಮಯದಲ್ಲಿ ಅವರು ನಿನ್ನನ್ನು ನೋಡಲು ಖಂಡಿತ ಬರುವುದಿಲ್ಲ. ಯುದ್ಧದ ವಿಷಯದಲ್ಲೇ ಅವರ ಮನಸ್ಸು ಮುಳುಗಿ ಹೋಗಿರುತ್ತದೆ. ಸುರಮೆ, ಹಾಗಾದರೆ ಯುದ್ಧ ಬೇಗನೆ ಆರಂಭವಾಗಿ ಬೇಗನೆ ನನ್ನ ದುಃಖ ನಿವಾರಣೆಯಾಗುವುದಲ್ಲವೇ? ಖಂಡಿತ. ಏಕೆಂದರೆ ಎಂದಿಗೂ ಧರ್ಮಕ್ಕೆ ಜಯವಾಗುವುದು. ನಿನ್ನ ಪತಿ ಶ್ರೀರಾಮನ ಕಡೆ ಧರ್ಮವಿದೆ ಎಂದಾದ ಮೇಲೆ ಅವನಿಗೆ ಜಯವಾಗುವುದರಲ್ಲಿ ಸಂದೇಹವಿಲ್ಲ. ನನ್ನ ಸ್ವಾಮಿಯ ಜೊತೆಯಲ್ಲಿರುವ ನಿನ್ನ ಪತಿ ಧರ್ಮಾತ್ಮನಾದ ವಿಭೀಷಣನಿಗೂ ಜಯ ದೊರೆಯುತ್ತದೆ ಸುರಮೆ. ನಿಜ, ಜಯ ದೊರೆಯುತ್ತದೆ. ಆದರೆ ಆ ಜಯ ಅವರ ಅಣ್ಣನ ವಿರುದ್ಧವಾಗಿ ಆಗಿರುವುದರಿಂದ ವಿಷಾದವೂ ಆಗುತ್ತದೆ. ನನ್ನ ಸ್ವಾಮಿ ಎಷ್ಟು ನೊಂದುಕೊಂಡರೋ. ಅಣ್ಣನ ಎದುರು ಪಕ್ಷದಲ್ಲಿ ಹೋರಾಡಬೇಕಾಯಿತಲ್ಲ ಎಂದು ಎಷ್ಟು ವಿಷಾದ ಪಡುತ್ತಿದ್ದಾರೋ ಕಾಣೆ. ಸಮಾಧಾನ ಮಾಡಿಕೋ ಸುರಮೆ. ವಾಲಿ ಸುಗ್ರೀವರ ವಿಷಯದಲ್ಲಿಯೂ ಹೀಗೆ ಆಯಿತಲ್ಲವೇ? ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ
ನನ್ನ ಸ್ವಾಮಿ ವಾಲಿಯನ್ನು ಸಂಹರಿಸಿದರು. ಹಾಗೆ ವಿಭೀಷಣನಿಗೆ ಕೊಟ್ಟ ಮಾತಿನಂತೆ ರಾವಣನನ್ನು ಸಂಹರಿಸುತ್ತಾರೆ. ಸುಗ್ರೀವ, ಕಿಷ್ಕಿಂಧಾಪತಿಯಾದಂತೆ ನಿನ್ನ ಸ್ವಾಮಿ ವಿಭೀಷಣ ಲಂಕಾಧಿಪತಿಯಾಗುತ್ತಾರೆ. ಇಲ್ಲಿ ಸಂಬಂಧಗಳು ಮುಖ್ಯವಲ್ಲ, ಧರ್ಮವೇ ಮುಖ್ಯವಾಗುತ್ತದೆ. ನೀನೇ ಹೇಳಿದಂತೆ ಧರ್ಮದ ಪರವಾಗಿರುವವರಿಗೆ ಜಯ, ಅಧರ್ಮಿಗಳಿಗೆ ಪರಾಜಯ ಅಷ್ಟೇ. ನಿನ್ನ ಮಾತು ನಿಜ ಸೀತೆ. ಸಂಬಂಧಗಳಿಗಿಂತ ಧರ್ಮವೇ ಪ್ರಧಾನ. ನನ್ನ ಸ್ವಾಮಿ ಧರ್ಮಾತ್ಮರಾದ ನಿನ್ನ ಸ್ವಾಮಿಯ ಜೊತೆ ಇದ್ದಾರೆಂಬುದೇ ನನಗೆ ಸಮಾಧಾನ ತಂದಿದೆ. ಅಂದ ಮೇಲೆ ನನ್ನ ಸ್ವಾಮಿ ನಿನ್ನ ಸ್ವಾಮಿ ಜಯಶಾಲಿಗಳಾಗುವುದು ನಿಶ್ಚಿತ. ಈ ಲಂಕೆಯ ವಿನಾಶ ಖಚಿತ. ಬೇರೆ ದಾರಿ ಇಲ್ಲ ಸೀತೆ. ಒಂದು ಒಳ್ಳೆಯದನ್ನು ಕಾಣಬೇಕಾದರೆ ಒಂದು ಕೆಡುಕನ್ನು ಕಾಣಬೇಕು. ನಿನ್ನಂಥ ಪತಿವ್ರತೆಗೆ ದುಃಖ ನೀಡಿದ ಕಾರಣಕ್ಕಾಗಿ ಈ ಲಂಕೆ ಅದರ ಪರಿಣಾಮವನ್ನು ಅನುಭವಿಸಲೇಬೇಕು. ಸರಿ ಸೀತೆ, ನಾನಿನ್ನೂ ಬರುತ್ತೇನೆ. ಏನೋ ರಾಮನು ವಾನರ ವೀರರು ವಿಭೀಷಣನೊಡನೆ ಸುವೇಲ ಪರ್ವತವನ್ನೇರಿ ನಮ್ಮ ಅರಮನೆಯನ್ನೇ ನೋಡುತ್ತಿರುವರೆ. ಹೌದು ಪ್ರಭು, ಅವರು ಸುವೇಲ ಪರ್ವತವನ್ನು ಏರುತ್ತಿರುವಾಗಲೇ ನಾನು ಅವರನ್ನು ಹಿಂಬಾಲಿಸಿದೆ. ಅವರ ಉದ್ದೇಶವೇನೆಂದು ತಿಳಿದುಕೊಂಡೆ ಪ್ರಭು. ಏನು ಅವರ ಉದ್ದೇಶ? ಸುವೇಲ ಪರ್ವತದಿಂದ ಕಾಣುವ ನಿಮ್ಮ ಅರಮನೆಯನ್ನು ಕಂಡು ತಮ್ಮ ಯುದ್ಧ ತಂತ್ರವನ್ನು ರೂಪಿಸುವುದು ಅವರ ಉದ್ದೇಶ ಪ್ರಭು. ಆ ಭ್ರಾತೃದ್ರೋಹಿ ವಿಭೀಷಣದ ಈ ಹಂಚಿಕೆ ಅವರಿಗೆ ನಮ್ಮ ಅರಮನೆಯನ್ನು ತೋರಿಸಿ ನಮ್ಮ ಅರಮನೆಯ ಮೇಲೆ ಆಕ್ರಮಣ ಮಾಡುವ ಸಂಚು ಅವನದೇ. ಇರಲಿ, ಅವನ ಸಂಚು ಹೇಗೆ ಸಫಲವಾಗುವುದೋ ನಾನು ನೋಡುತ್ತೇನೆ. ಶತ್ರುಗಳು ನೇರವಾಗಿ ನಿಮ್ಮ ಅರಮನೆ ಮೇಲೆ ಆಕ್ರಮಣ ಮಾಡುವುದು ಸುಲಭವಲ್ಲ. ಬಂದರೂ ಜೀವ ಸಹಿತ ಉಳಿಯುವುದಿಲ್ಲ. ನಾನು ನನ್ನ ಅರಮನೆಯ ಮಾಳಿಗೆ ಮೇಲೆ ನಿಂತು ಅವರನ್ನು ನೋಡುತ್ತೇನೆ. ಹೇಳಿ ಪ್ರಭು, ನೀವೇಕೆ ನೋಡುತ್ತೀರಿ? ನನಗೆ ಯಾರ ಭಯವಿಲ್ಲ ಗೂಢಚಾರ. ನನ್ನನ್ನು ಕಾಣಲು ಬಂದವರಿಗೆ ನಾನೇ ಕಾಣಿಸಿಕೊಳ್ಳುತ್ತೇನೆ. ನನ್ನ ಮಾಳಿಗೆಯ ಮೇಲೆ ನಾನು ನಿರ್ಭಯವಾಗಿ ನಿಂತಿರುವುದನ್ನು ಕಂಡು ಅವರಿಗೆ ನನ್ನ ದಿಟ್ಟತನದ ಅರಿವಾಗುತ್ತದೆ. ನನ್ನ ವೀರಾವೇಶದ ಆಕಾರವನ್ನು ಕಂಡು ಅವರ ಎದೆ ನಡುಗಬೇಕು. ನನ್ನ ಮೇಲೆ ಆಕ್ರಮಣ ಮಾಡುವ ಮೊದಲು ಅವರು ಇನ್ನೊಮ್ಮೆ ಯೋಚಿಸಲಿ. ಛೇ, ನಮ್ಮ ಪ್ರಭು ಬೇಡವೆಂದುದನ್ನು ಮಾಡುವುದರಲ್ಲಿ ಸಿದ್ಧಹಸ್ತರು. ಅವರು ಸುವೇಲ ಪರ್ವತದ ಮೇಲಿರುವುದನ್ನು ನಾನು ಏಕಾದರೂ ಹೇಳಿದೆನೋ? ಹಿಂದೆ ಯುದ್ಧ ಪ್ರಾರಂಭವಾಗುವುದೋ ಏನೋ? ಗೂಢಾಚಾರನು ಹೇಳಿದ್ದು ನಿಜ. ರಾಮ, ಲಕ್ಷ್ಮಣ, ವಾನರ ವೀರರೆಲ್ಲ ನನ್ನ ಅರಮನೆಯತ್ತಲೇ ನೋಡುತ್ತಿದ್ದಾರೆ. ನೋಡಲಿ ನೋಡಲಿ, ಚೆನ್ನಾಗಿ ನೋಡಲಿ. ಮಿತ್ರ ವಿಭೀಷಣ, ಲಂಕೆಯ ಮಾಳಿಗೆಯ ಮೇಲೆ ಒಬ್ಬ ಭವ್ಯಾಕೃತಿಯ ಪುರುಷ ಕಾಣುತ್ತಿದ್ದಾನೆ. ಅವನೇ ರಾವಣನಿರಬೇಕಲ್ಲವೇ? ಹೌದು ಅಂಗದ, ಅವನೇ ಲಂಕಾಧೀಶ್ವರ ರಾವಣ. ಎಲ್ಲ ದುಷ್ಟ ರಾವಣ, ನಿನ್ನಿಂದ ನನ್ನ ಮಿತ್ರ ರಾಮಚಂದ್ರ ಎಷ್ಟೆಲ್ಲ ಕಷ್ಟ ಅನುಭವಿಸಬೇಕಾಯಿತು. ಆ ನೀಚ ತಾನು ಮಾಡಿದ ಅಪಚಾರದಿಂದ ಅನ್ಯಾಯವಾಗಿ ಲಂಕಾನಗರ ವಿನಾಶವಾಗುತ್ತದೆ. ಹೌದು ರಾಮಚಂದ್ರ, ಮೊದಲು ಈ ದುಷ್ಟನ ವಿನಾಶವಾಗಬೇಕು. ಆ ಕೆಲಸವನ್ನು ಈಗಲೇ ಮಾಡುತ್ತೇನೆ. ಮಿತ್ರ ಸುಗ್ರೀವ,
ದುಷ್ಟ ರಾಕ್ಷಸ, ನಾನು ಯಾರು ಗೊತ್ತೋ? ಲೋಕಪಾಲಕರಾದ ಪುರುಷೋತ್ತಮರಾದ ಶ್ರೀರಾಮನ ಪ್ರಿಯ ಮಿತ್ರ ಕಿಷ್ಕಿಂಧಾಧಿಪತಿ ಸುಗ್ರೀವ. ಮಾಡಬಾರದ ಕಾರ್ಯವನ್ನು ಮಾಡಿ ಈ ವೈಭವದ ಅರಮನೆಯಲ್ಲಿ ನೀನು ಹೆಚ್ಚು ಕಾಲ ಜೀವಂತವಾಗಿರಲಾರೆ. ಈ ಕೂಡಲೇ ನಿನ್ನನ್ನು ನಿಗ್ರಹಿಸುತ್ತೇನೆ. ರಾತ್ರದ್ರೋಹಿ, ಸೋದರನಾದ ಬಾಲಿಯನ್ನು ಮರೆಯಿಂದ ಬಾಣದಿಂದ ಹೊಡೆಸಿದ ನೀಚ. ನೀನೆಂತಹ ವೀರ? ಲೋ ದುಷ್ಟ ರಾಕ್ಷಸ, ನನ್ನ ಪತ್ನಿಯನ್ನು ಅಪಹರಿಸಿದ ಅಧರ್ಮಕ್ಕೆ ಬಾಲಿ ಶ್ರೀರಾಮನಿಂದ ಹತನಾದ. ಶ್ರೀರಾಮನ ಪತ್ನಿಯನ್ನು ಅಪಹರಿಸಿದ ಅಧರ್ಮಕ್ಕೆ ನೀನು ಶ್ರೀರಾಮನ ಬಾಣದಿಂದ ಹತನಾಗುವ ಕ್ಷಣ ದೂರವಿಲ್ಲ. ರಾಮನೇಕೆ, ನಾನು ನಿನ್ನನ್ನು ಸಂಹರಿಸಬಲ್ಲೆ. ಆದರೆ ವೀರಾದಿ ವೀರನಾದ ಶ್ರೀರಾಮನ ಬೇಟೆಯನ್ನು ನಾನು ಕಸಿದುಕೊಳ್ಳಲು ಇಷ್ಟಪಡುವುದಿಲ್ಲ. ನನ್ನನ್ನು ಸಂಹರಿಸಲು ಆ ರಾಮ ಎಷ್ಟರವನು? ನನಗೆ ಬೆದರಿಕೆ ಹಾಕಲು ನೀನೆಷ್ಟರವನು? ನಾನು ಎಷ್ಟರವನೆಂದು ನೀನು ಸದ್ಯದಲ್ಲೇ ತಿಳಿಯುತ್ತೀಯೆ. ನನ್ನ ಸಚಿವನಾದ ಹನುಮಂತನೇ ನಿನ್ನ ಕಣ್ಣೆದುರಿಗೆ ಲಂಕಾ ದಹನವನ್ನು ಮಾಡಿ ಸುರಕ್ಷಿತವಾಗಿ ಹೋದುದನ್ನು ನೀನು ನೆನಪು ಮಾಡಿಕೋ. ಮುಚ್ಚು ಬಾಯ್! ಚಪಲ ಕಪಿ, ಹಾರುವ ಶಕ್ತಿ ಇದೆ ಎಂದು ನನ್ನ ಅರಮನೆಯವರೆಗೂ ಹಾರಿ ಬಂದೆಯ? ಇಲ್ಲಿಂದ ನೀನು ಹಿಂದಿರುಗಿ ಹೋಗಲಾರೆ. ಇದುವರೆಗೂ ನನ್ನ ಕಣ್ಣಿಗೆ ಕಾಣದಂತೆ ಮರೆಯಲ್ಲಿದ್ದುಕೊಂಡು ಸುಗ್ರೀವ ಎನ್ನಿಸಿಕೊಂಡಿರುವೆ. ಈಗ ನನ್ನ ಕಣ್ಣಿಗೆ ಬಿದ್ದ ಮೇಲೆ ಏನಗ್ರೀವನಾಗುವೆ. ಎಲ್ಲೋ ದಶಕಂಠ, ಆ ನಿನ್ನ 10 ತಲೆಗಳನ್ನು ನನಗೆ ತೋರಿಸು. ಅವುಗಳಲ್ಲಿ ಒಂದನ್ನು ರಾಮ ಬಾಣಕ್ಕೆ ಬಿಟ್ಟು ಉಳಿದ 9 ತಲೆಗಳನ್ನು ನಾನು ಕತ್ತರಿಸಿ ನಿನ್ನನ್ನು ಏಕಕಂಠನನ್ನಾಗಿ ಮಾಡುತ್ತೇನೆ. ದುಷ್ಟಕಪಿ, ಪ್ರಭು ರಾಮಚಂದ್ರ, ಸುಗ್ರೀವ ಮಹಾರಾಜ ರಾವಣನೊಂದಿಗೆ ಭೀಕರವಾಗಿ ಗದಾಯುದ್ಧ ಮಾಡುತ್ತಿದ್ದಾನೆ. ಈಗೇನು ಮಾಡುವುದು? ಸುಗ್ರೀವ ಒಂದು ಸಣ್ಣ ಸೂಚನೆಯನ್ನು ಕೊಡದೆ ಹಾರಿ ಹೋದನಲ್ಲ. ಅವನು ಏಕಾಂಗಿಯಾಗಿ ರಾವಣನೊಡನೆ ಯುದ್ಧ ಮಾಡಲು ಹೋಗಬಾರದಾಗಿತ್ತು. ಚಿಂತಿಸಬೇಡಿ ಪ್ರಭು, ಸುಗ್ರೀವ ಮಹಾಪರಾಕ್ರಮಶಾಲಿ. ನೀವು ಆಜ್ಞೆ ಮಾಡಿದರೆ ನಾನು ಈಗಲೇ ಹೋಗಿ ವಾನರೇಂದ್ರನನ್ನು ಸುರಕ್ಷಿತವಾಗಿ ಕರೆದು ತರುತ್ತೇನೆ. ಆಂಜನೇಯ, ಸ್ವಲ್ಪ ಸಮಯ ಕಳೆಯಲಿ. ಸುಗ್ರೀವನ ಬಲದ ಪರಿಚಯ ರಾವಣನಿಗೂ ಆಗಲಿ. ಅದರಿಂದ ವಾನರರ ಬಲವೇನೆಂದು ಅವನಿಗೂ ಅರ್ಥವಾಗಲಿ. ಅದರಿಂದಲಾದರೂ ತನ್ನ ತಪ್ಪನ್ನು ತಾನು ತಿದ್ದಿಕೊಳ್ಳಲಿ. ತಿದ್ದಿಕೊಳ್ಳಬಲ್ಲ ಸೌಜನ್ಯ ಅವನಲ್ಲಿಲ್ಲ ವಿಭೀಷಣ. ಅವನಿಂದ ಸುಗ್ರೀವನಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ನಿನ್ನ ಮಾತು ನಿಜ ಲಕ್ಷ್ಮಣ.
ಆ ರಾವಣನಿಂದ ನನ್ನ ಸುಗ್ರೀವನಿಗೆ ಯಾವ ಆಪತ್ತು ಸಂಭವಿಸಬಾರದು. ಸುಗ್ರೀವ, ಆ ರಾವಣನಿಂದ ನಿನಗೆ ಯಾವ ಅಪಾಯವೂ ಆಗಲಿಲ್ಲ ತಾನೆ? ಇಲ್ಲ ರಾಮಚಂದ್ರ,
ನಾನು ನನ್ನ ಪರಾಕ್ರಮವನ್ನು ತೋರಿದೆ, ಅವನು ತನ್ನ ಪರಾಕ್ರಮವನ್ನು ತೋರಿದ. ನಾನು ಕೆಲವು ಪೆಟ್ಟುಗಳನ್ನು ಕೊಟ್ಟೆ, ಅವನು ನನಗೆ ಕೆಲವು ಪೆಟ್ಟುಗಳನ್ನು ಕೊಟ್ಟ ಅಷ್ಟೇ. ಅವನು ಕೊಟ್ಟ ಪೆಟ್ಟಿನಿಂದ ನಿನಗೆ ಗಾಯವಾಗಲಿಲ್ಲ ತಾನೆ? ಇಲ್ಲ ಲಕ್ಷ್ಮಣ, ಅಂತ ಗಂಭೀರ ಗಾಯಗಳೇನೂ ಆಗಲಿಲ್ಲ. ಆದರೆ ನಾನು ಹೋದಿದ್ದು ಶ್ರೀರಾಮನ ಪರವಾಗಿ ನನ್ನ ಕೈ ರುಚಿಯನ್ನು ತೋರಿಸಲು ಮಾತ್ರ. ಇಲ್ಲದಿದ್ದಲ್ಲಿ ಅವನನ್ನು ಅಲ್ಲಿಯೇ ಮುಗಿಸಿ ಬರುತ್ತಿದ್ದೆ. ಸುಗ್ರೀವ ಮಹಾರಾಜ, ನೀನೆಲ್ಲಿ ಆಪತ್ತಿಗೆ ಸಿಲುಕಿರುವೋ ಎಂದು ರಾಮ ಆತಂಕಗೊಂಡಿದ್ದ. ಆತಂಕವೇಕೆ ರಾಮಚಂದ್ರ? ನಾನೇನು ಹೇಳಿಯೇ ಅಥವಾ ಕೈಲಾಗದವನೇ? ಒಂದು ವೇಳೆ ಅಂತ ಸಂದರ್ಭ ಬಂದಿದ್ದರೆ ಹನುಮಂತನಾಗಲಿ ಲಕ್ಷ್ಮಣನಾಗಲಿ ನನ್ನನ್ನು ರಕ್ಷಿಸುತ್ತಿರಲಿವೆ? ಅಥವಾ ನಿನ್ನ ಬಾಣ ವಾಲಿಯನ್ನು ಕೊಂದಂತೆ ಆ ರಾವಣನನ್ನು ಕ್ಷಣ ಮಾತ್ರದಲ್ಲಿ ಕೊಲ್ಲುತ್ತಿರಲಿಲ್ಲವೇ? ಏನೇ ಆದರೂ ನೀನು ಯಾರ ಅಭಿಪ್ರಾಯವನ್ನು ಕೇಳದೆ ಹೀಗೆ ಹಠಾತ್ತನೆ ದುಡುಕಿದ್ದು ನನಗೆ ಸರಿ ಅನಿಸುತ್ತಿಲ್ಲ. ಇಂತಹ ಆತುರ ರಾಜನಾದವನಿಗೆ ಸಲ್ಲದು ಸುಗ್ರೀವ. ನೀನು ವೀರನೇ ಆದರೂ ನಾವೆಲ್ಲ ಏನಾಗುವುದು ಎಂದು ಚಡಪಡಿಸುವಂತೆ ಮಾಡಿದೆ. ಸುಗ್ರೀವ, ಇನ್ನೆಂದೂ ಇಂತಹ ದುಸ್ಸಾಹಸಕ್ಕೆ ಮುಂದಾಗಬೇಡ. ರಾವಣನಂತಹ ಪ್ರಬಲ ಶತ್ರುವಿನೊಂದಿಗೆ ಹೋರಾಡುವಾಗ ನಿನಗೇನಾದರೂ ಆಗಿದ್ದರೆ ಗತಿ ಏನು? ನನ್ನ ಮಿತ್ರನನ್ನು ಕಳೆದುಕೊಂಡರೆ ನನಗೆ ಸೀತೆಯಿಂದಾಗಲಿ ನನ್ನ ಸೋದರರಿಂದಾಗಲಿ ಏನೂ ಆಗಬೇಕಾಗಿರಲಿಲ್ಲ. ನನ್ನ ಮೇಲೂ ನನಗೆ ತಿರಸ್ಕಾರ ಉಂಟಾಗುತ್ತಿತ್ತು. ನನ್ನ ವರ್ತನೆಯಿಂದ ನಿನಗೆ ಬೇಸರವಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸು ರಾಮಚಂದ್ರ. ಇದು ಬರೀ ಕ್ಷಮೆಯ ವಿಷಯವಲ್ಲ ಸುಗ್ರೀವ. ನೀನು ಮಹಾವೀರ, ಇಂದ್ರನಷ್ಟೇ ಪರಾಕ್ರಮಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ವೇಳೆ ನೀನು ಜೀವಂತವಾಗಿ ಹಿಂದಿರುಗದಿದ್ದರೆ ನಾನು ಆ ರಾವಣನನ್ನು ಬಂಧು ಸಹಿತ ಸಂಹರಿಸಿ ಲಂಕೆಯನ್ನು ವಿಭೀಷಣನಿಗೆ ಪಟ್ಟ ಕಟ್ಟಿ ಅಯೋಧ್ಯೆಯನ್ನು ಭರತನಿಗೆ ವಹಿಸಿಕೊಟ್ಟು ದೇಹತ್ಯಾಗ ಮಾಡುತ್ತಿದ್ದೆ. ಇದು ಬರೀ ಕ್ಷಮೆಯ ವಿಷಯವಲ್ಲ ಸುಗ್ರೀವ. ನೀನು ಮಹಾವೀರ, ಇಂದ್ರನಷ್ಟೇ ಪರಾಕ್ರಮಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ವೇಳೆ ನೀನು ಜೀವಂತವಾಗಿ ಹಿಂದಿರುಗದಿದ್ದರೆ ನಾನು ಆ ರಾವಣನನ್ನು ಬಂಧು ಸಹಿತ ಸಂಹರಿಸಿ ಲಂಕೆಯನ್ನು ವಿಭೀಷಣನಿಗೆ ಪಟ್ಟ ಕಟ್ಟಿ ಅಯೋಧ್ಯೆಯನ್ನು ಭರತನಿಗೆ ವಹಿಸಿಕೊಟ್ಟು ದೇಹತ್ಯಾಗ ಮಾಡುತ್ತಿದ್ದೆ. ರಾಮಚಂದ್ರ, ಅನ್ಯತಾ ಭಾವಿಸಬೇಡ. ಆ ರಾವಣನನ್ನು ಕಂಡ ಕೂಡಲೇ ನಿನ್ನ ಪತ್ನಿಯನ್ನು ಅಪಹರಿಸಿದನೆಂಬ ಕೋಪವನ್ನು ನನ್ನಿಂದ ತಡೆದುಕೊಳ್ಳಲಾಗಲಿಲ್ಲ. ಆವೇಶದಿಂದ ಹಾರಿ ಹೋದ ನನ್ನ ವರ್ತನೆಯಿಂದ ನಿಮಗೆಲ್ಲ ಆತಂಕ ಉಂಟಾಗುವುದೆಂದು ನಾನು ಆ ಕ್ಷಣದಲ್ಲಿ ಯೋಚಿಸಲಿಲ್ಲ. ಆದದ್ದು ಆಗಿ ಹೋಯಿತು. ಮತ್ತೊಮ್ಮೆ ಇಂಥ ಆತುರದ ವರ್ತನೆ ಬೇಡ. ಸೂಕ್ತವಾದ ಯುದ್ಧ ತಂತ್ರದ ಮೂಲಕವೇ ಆ ದುಷ್ಟನನ್ನು ಎದುರಿಸೋಣ. ಹಾಗೆ ಆಗಲಿ ರಾಮಚಂದ್ರ, ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ವಿಭೀಷಣ, ನಾವಿನ್ನು ಹಿಂದಿರುಗೋಣ. ಆಗಲಿ ಪ್ರಭು. ಹಚ್ಚು. ಪ್ರಭು, ನಾನೊಬ್ಬ ಕೇವಲ ಗೂಢಾಚಾರ, ವೈದ್ಯನೂ ಅಲ್ಲ. ಸುಗ್ರೀವನಿಂದ ನಿಮ್ಮ ದೇಹದ ಮೇಲಾದ ಗಾಯಗಳಿಗೆ ಯಾವುದೋ ತೈಲವನ್ನು ತಿಕ್ಕುವುದು ಸರಿಯಲ್ಲ ಪ್ರಭು. ನಾನೇ ತೈಲವನ್ನು ತಿಕ್ಕು ಎಂದು ಹೇಳಿದರೂ ನಿನಗೇಕೆ ಅಂಜಿಕೆ? ಪ್ರಭು, ಇದರಿಂದ ನಿಮ್ಮ ನೋವು ನಿವಾರಣೆ ಆಗುವ ಬದಲು ಗಾಯಗಳು ಮತ್ತಷ್ಟು ಕೆರಳಿದರೆ ಕಷ್ಟ ಪ್ರಭು. ನಾನು ಹೇಳಿದಂತೆ ಮಾಡು. ಪ್ರಭು, ನಾನು ಈಗಲೇ ಹೋಗಿ ನಮ್ಮ ರಾಜ ವೈದ್ಯರನ್ನು ಕರೆತರಲೇ? ಬೇಡ ಬೇಡ, ರಾಜವೈದ್ಯರಿಗೆ ಈ ವಿಷಯ ತಿಳಿಯುವುದು ಬೇಡ. ಸೇವಕರಿಗಾಗಲಿ ರಾಣಿಯರಿಗಾಗಲಿ ನಾನು ಒಂದು ಕಪಿಯಿಂದ ಗಾಯಗೊಂಡೆನೆಂದು ವಿಷಯ ತಿಳಿಯುವುದು ಬೇಡ. ಅಯ್ಯೋ, ಈಗಾಗಲೇ ನಾನು ಏಕೆ ಈ ತೈಲ ತೆಗೆದುಕೊಂಡು ಹೋಗುತ್ತಿರುವೆನೆಂದು ಎಲ್ಲರಿಗೂ ಹೇಳಿಬಿಟ್ಟೆನಲ್ಲ. ಗೊತ್ತಾದರೆ ಪ್ರಭುಗಳು ಏನು ಮಾಡುತ್ತಾರೋ? ಏಕೆ ಸುಮ್ಮನಾದೆ? ತೈಲವನ್ನು ತಿಕ್ಕೋ. ಪ್ರಭು, ಅದು ಈಗಾಗಲೇ ಈ ವಿಷಯ ಲಂಕೆಯಲ್ಲೆಲ್ಲ ಪ್ರಚಾರವಾಗಿದೆ ಪ್ರಭು. ಪ್ರಚಾರವಾಗಿದೆಯೇ? ಹಾಗಾದರೆ ನೀನೇ ಈ ಕೆಲಸ ಮಾಡಿರ್ಬೇಕು. ನಾನಲ್ಲ ಪ್ರಭು. ನಿಮಗೆ ಕಪಿಯಿಂದ ಪೆಟ್ಟು ಬಿದ್ದದ್ದನ್ನು ಬೇರೆ ಕಪಿಗಳು ನೋಡಿವೆ. ಆ ಕಪಿಗಳು ಇದನ್ನು ಎಲ್ಲ ಕಡೆ ಪ್ರಚಾರ ಮಾಡಿವೆ ಪ್ರಭು. ಸರಿ, ಹಾಗಾದ್ರೆ ನೀನು ನನಗೆ ಯಾವ ಕಪಿಯಿಂದಲೂ ಪೆಟ್ಟು ಬಿದ್ದಿಲ್ಲವೆಂದು ಪ್ರಚಾರ ಮಾಡು. ಹಾಗೆ ಆಗಲಿ ಪ್ರಭು. ಹಚ್ಚು. ಸರಿಯಾಗಿ ತಿಕ್ಕು. ಆಗಲಿ ಪ್ರಭು.
ಹೆಸರಿಗೂ ಆಗಿ ಬರುವುದಿಲ್ಲ ಎಂದು ಹೇಳಿದರೆ ಪ್ರಭುಗಳು ಕೇಳುವುದಿಲ್ಲ. ಸರಿಯಾಗಿ ತಿಕ್ಕೋ. ಆಗಲಿ ಪ್ರಭು. ಹೇಗಿರುವಿರಿ ಗೆಳತಿಯರೇ? ಹೇಳಿ ಕೇಳಿ ಕಾವಲು ಕಾಯೋ ಕೆಲಸ ನಮ್ಮದು. ಹೇಗಿರುತ್ತೇವೆ? ವಿಶ್ರಾಂತಿನೇ ಇಲ್ಲ. ಪಾಪ, ಬಹಳ ದಣಿವಾಗಿರಬೇಕು. ಹೋಗಿ ಯಾವುದಾದರೂ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಬನ್ನಿ. ಅಯ್ಯಯ್ಯೋ, ಬೇಡ ಬೇಡ ತ್ರಿಜಟೆ. ನಾವು ಇಲ್ಲಿ ಇಲ್ಲದಿರುವ ಸಮಯದಲ್ಲಿ ಪ್ರಭುಗಳೇನಾದರೂ ಬಂದು ಬಿಟ್ಟರೆ, ನಾವು ಇಲ್ಲಿ ಇಲ್ಲದಿರುವುದನ್ನು ಕೊಂಡು ಅವರೇನಾದರೂ ಕ್ರೋಧಗೊಂಡರೆ, ಕೆರಳಿ ಅವರು ನಮಗೆ ಶಿಕ್ಷೆ ವಿಧಿಸಿದರೆ? ಹೌದು, ಬೇಡ ಬೇಡ. ನಾವು ಆ ಶಿಕ್ಷೆ ಅನುಭವಿಸುವುದರ ಬದಲು ಇಲ್ಲಿರುವುದೇ ಮೇಲು. ಇನ್ನು ನಿಮಗೆ ಆ ಭಯವಿಲ್ಲ. ಏಕೆಂದರೆ ರಾವಣ ಪ್ರಭುವಿನ ಕೋಪ ತಾಪಗಳೆಲ್ಲ ವಾನರೇಂದ್ರ ಸುಗ್ರೀವನ ಮೇಲೆ ತಿರುಗಿದೆ. ಸುಗ್ರೀವನಿಂದ ಪೆಟ್ಟು ತಿಂದ ಮೇಲೆ ಆ ವಾನರರನ್ನು ಹೇಗೆ ನಿಗ್ರಹಿಸುವುದೆಂಬುದೇ ಅವರ ಚಿಂತೆಯಾಗಿದೆ. ಆ ಚಿಂತೆಯಲ್ಲಿ ಅವರಿಗೆ ಅಶೋಕವನದ ನೆನಪು ಬರುವುದಿಲ್ಲ, ಅವರು ಇತ್ತ ಬರುವುದೂ ಇಲ್ಲ. ಇದು ನಿಜವೇ ತ್ರಿಜಟೆ? ನಿಜ ಸೀತೆ. ಆ ವಿಷಯ ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದದ್ದು. ರಾವಣನಿಗೂ ಸುಗ್ರೀವನಿಗೂ ದ್ವಂದ್ವ ಯುದ್ಧ ನಡೆಯಿತು. ಹಾಗಾದರೆ ಯುದ್ಧ ಆರಂಭವಾಗಿಯೇ ಬಿಟ್ಟಿತೆ? ನಾನು ಸುವೇಲ ಪರ್ವತದ ಮೇಲೆ ರಾಮ ಲಕ್ಷ್ಮಣರು ವಾನರ ವೀರರಿರುವ ಸುದ್ದಿಯನ್ನು ಹೇಳಿದ್ದರಿಂದಲೇ ರಾವಣನಿಗೂ ಸುಗ್ರೀವನಿಗೂ ಯುದ್ಧವಾಯಿತು. ಅದಕ್ಕೆ ನನಗೆ ತಕ್ಕ ಶಿಕ್ಷೆಯಾಯಿತು. ನಾನು ಇವರ ಉಪಚಾರ ಮಾಡುತ್ತಾ ಈ ಕೋಣೆಯಲ್ಲೇ ಇರುವಂತಾಯಿತು. ಛೇ! ಯಾರೋ ಬಾಗಿಲು ಬಡಿಯುತ್ತಿರುವಂತಿದೆ. ಹೌದು ಪ್ರಭು, ಯಾರೋ ತಮ್ಮನ್ನು ಕಾಣಲು ಬಂದಿರಬೇಕು. ಬೇಡ, ಅವರನ್ನು ಒಳಗೆ ಬಿಡಬೇಡ. ನಾನು ಸುಗ್ರೀವನೊಡನೆ ಹೋರಾಡಿ ಪೆಟ್ಟು ತಿಂದ ವಿಷಯ ಯಾರಿಗೂ ತಿಳಿಯಕೂಡದು. ಅವರನ್ನು ಅಲ್ಲಿಯೇ ನಿಲ್ಲಿಸಿ. ಹಾಗೆ ಆಗಲಿ ಪ್ರಭು. ಕ್ಷಮಿಸಿ, ಪ್ರಭುಗಳು ಒಳಗಡೆ ಯಾರನ್ನು ಬಿಡಬಾರದೆಂದು ಆಜ್ಞೆ ಮಾಡಿದ್ದಾರೆ. ಸಾಕು ಮಾಡು ನಿನ್ನ ಉದ್ದಟತನ. ಪ್ರಭುಗಳ ಆಜ್ಞೆ ಏನಿದ್ರು ನಿಮ್ಮಂಥ ಸೇವಕರಿಗೆ, ನಮಗಲ್ಲ. ಒಂದು ರೀತಿಯಲ್ಲಿ ಯುದ್ಧಾರಂಭಕ್ಕೆ ಅದು ನಾಂದಿಯಾಯಿತು. ರಾಮ, ಲಕ್ಷ್ಮಣ, ಸುಗ್ರೀವ, ವಿಭೀಷಣ ಮೊದಲಾದವರು ಸುವೇಲ ಪರ್ವತದ ಮೇಲೆ ನಿಂತು ರಾವಣನ ಅರಮನೆಯತ್ತ ನೋಡುತ್ತಿರುವಾಗ ರಾವಣನನ್ನು ಕಂಡು ಆಕ್ರೋಶಗೊಂಡ ಸುಗ್ರೀವ ಹಾರಿ ಬಂದು ರಾವಣನೊಡನೆ ಹೋರಾಡಿ ಗಾಯಗೊಳಿಸಿ ಮತ್ತೆ ರಾಮನ ಬಳಿಗೆ ತೆರಳಿದನಂತೆ. ಆ ಕಪೇಶ್ವರ ಸುಗ್ರೀವನಿಗೆ ಅದೆಷ್ಟು ಧೈರ್ಯ! ನಮ್ಮ ಪ್ರಭುಗಳ ಅರಮನೆಗೆ ಬಂದು ಅವರೊಂದಿಗೆ ಹೋರಾಟ ಮಾಡಿದ್ದಾನೆಂದರೆ ಅವನು ಸಾಮಾನ್ಯನಲ್ಲ. ಹೌದು ಹೌದು, ಸಾಮಾನ್ಯನಲ್ಲ. ನಮ್ಮ ಪ್ರಭು ರಾವಣೇಶ್ವರನ ಎದುರು ನಿಲ್ಲಲು ಇಂದ್ರಾದಿ ದೇವತೆಗಳೇ ಹೆದರುತ್ತಾರೆ. ಅಂತಹುದರಲ್ಲಿ ಆ ಕಪಿರಾಜ ನಿರ್ಭಯವಾಗಿ ಬಂದು ಹೋರಾಡಿದ್ದಾನೆ ಎಂದರೆ ನಿಜವಾಗಿಯೂ ಇದು ಅದ್ಭುತವೇ ಸರಿ. ಇನ್ನು ನಮ್ಮ ಪ್ರಭುಗಳು ಸುಮ್ಮನಿರುವುದಿಲ್ಲ, ಬೇಗನೆ ಯುದ್ಧ ಆರಂಭಿಸುತ್ತಾರೆ. ಕಂದ, ಲಂಕೇಶ್ವರ ಎಂಥ ಪರಾಕ್ರಮಿನಿ! ಒಂದು ಕಪಿಯಿಂದ ಪೆಟ್ಟು ತಿಂದು ಬಂದೆ ಎಂದರೆ ನಂಬಲಾಗುತ್ತಿಲ್ಲ. ನಾನು ಕಪಿಯಿಂದ ಪೆಟ್ಟು ತಿಂದೆ ಎಂದು ಯಾರು ಹೇಳಿದರು ನಿಮಗೆ? ರಾವಣ, ನಿನಗೂ ಸುಗ್ರೀವನಿಗೂ ದ್ವಂದ್ವ ಯುದ್ಧವಾದ ವಿಷಯ, ಬಹಳ ಹೊತ್ತು ಕಾದಾಡಿದ ವಿಷಯ, ಸುಗ್ರೀವನಿಂದ ನೀನು ಪೆಟ್ಟು ತಿಂದ ವಿಷಯ
ಲಂಕೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಅಂದ ಮೇಲೆ ನಮಗೆ ತಿಳಿಯುವುದಿಲ್ಲವೇ? ಸ್ವಾಮಿ ಸ್ವಾಮಿ, ಎಲ್ಲಿ ಎಲ್ಲಿ ಪೆಟ್ಟಾಗಿದೆ? ನಾನು ನಿಮಗೆ ಉಪಚಾರ ಮಾಡುತ್ತೇನೆ. ಸಾಕು ಸಾಕು ಮಾಡಿ ನಿಮ್ಮ ಈ ಅಸಂಬದ್ಧ ಪ್ರಲಾಪವನ್ನು. ರಾವಣನನ್ನು ಏನೆಂದು ತಿಳಿದುಕೊಂಡಿರಿ? ಸಾವಿರಾರು ವರ್ಷಗಳ ಕಾಲ ಪರಶಿವನ ಕೈಲಾಸದಡಿ ನನ್ನ ಕೈ ಸಿಲುಕಿಕೊಂಡಿರುವಾಗ ನಾನು ಯಾರ ಉಪಚಾರವನ್ನು ಪಡೆದಿಲ್ಲ. ನನ್ನ 10 ತಲೆಗಳನ್ನು ಒಂದಾದ ಮೇಲೊಂದು ಕತ್ತರಿಸಿ ಪರಶಿವನಿಗೆ ಅರ್ಪಿಸಿದಾಗಲೂ ನೋವೇನೆಂದು ತಿಳಿಯದವನು ಈ ರಾವಣ. ಅಂದ ಮೇಲೆ ಒಂದು ಚಪಲ ಬುದ್ಧಿಯ ಕಪಿ ನನ್ನ ಮೇಲೆ ಆಕ್ರಮಣ ಮಾಡಿದಾಗ ನಾನು ಅದನ್ನು ಹೊಡೆದೋಡಿಸಿದೆ ಎಂಬ ಸತ್ಯವನ್ನು ತಿಳಿಯದೆ ನಾನೇ ಪೆಟ್ಟು ತಿಂದೆ ಎಂದು ಹೇಳುವ ನಿಮಗೇನು ಹೇಳಬೇಕು? ದಶಕಂಠ, ಅದು ನಿಜವಾದರೆ ನಮಗೂ ಸಂತೋಷ. ಇದು ಅಭೇದ್ಯವಾದ ಲಂಕೆ. ಆದರೆ ವಾನರ ರಾಜ ಸುಗ್ರೀವ ಏಕಾಂಗಿಯಾಗಿ ನಿನ್ನ ಅರಮನೆಗೆ ಬಂದಿದ್ದಾನೆ ಅಂದ ಮೇಲೆ ಇದು ಸಾಧಾರಣವಾದ ವಿಷಯವಲ್ಲ. ರಾವಣ ಅವನು ಕಪಿಯಾದರೂ ಅರಮನೆಗೆ ನುಗ್ಗಿ ನಿನ್ನ ಜೊತೆ ಯುದ್ಧ ಮಾಡಿದ ಧೈರ್ಯವನ್ನು ನೋಡಿದರೆ ಅವನು ಸಾಮಾನ್ಯನಲ್ಲ ಎಂದು ನನಗೆ ಅನಿಸುತ್ತದೆ. ಅಂದು ಆ ಹನುಮಂತ ಬಂದು ಲಂಕಾ ದಹನ ಮಾಡಿ ಸಾಕು ಸಾಕು. ನನ್ನವರಾಗಿ ನನ್ನೆದುರೇ ನಿಂತು ನನ್ನನ್ನು ಕಡೆಗಣಿಸಿ ಶತ್ರುವನ್ನು ಹೊಗಳುತ್ತಿರುವ ನೀವು ಯಾರೋ ನನ್ನ ಕಣ್ಣ ಮುಂದೆ ನಿಲ್ಲಬೇಡಿ. ಹೊರಟು ಹೋಗಿ ಇಲ್ಲಿಂದ. ಶತ್ರುವಿನ ಗುಣಗಾನವನ್ನು ನಾನು ಸಹಿಸುವುದಿಲ್ಲ. ದಶಕಂಠ, ನಾವೇನು ನಿನ್ನ ಶತ್ರುಗಳೇ? ನಿನ್ನ ಶತ್ರುಗಳನ್ನು ಗುಣಗಾನ ಮಾಡುತ್ತಿಲ್ಲ. ಶತ್ರುಗಳಿಂದ ನಿನಗೆ ಅಪಾಯ ಒದಗಬಾರದೆಂದು ಎಚ್ಚರಿಕೆ ಹೇಳುತ್ತಿದ್ದೆ. ಕಂದ, ರಾವಣ, ನಾವೆಲ್ಲ ನಿನ್ನ ಶ್ರೇಯೋಭಿಲಾಷಿಗಳು. ನಿನ್ನ ವೈಭವ, ಈ ಲಂಕೆಯ ವೈಭವ ಶಾಶ್ವತವಾಗಿ ಉಳಿಯಬೇಕು ಎಂದು ಬಯಸುವವರು. ಸುಗ್ರೀವನ ಜೊತೆ ನೀನು ಯುದ್ಧ ಮಾಡಿದ ವಿಷಯ ಕೇಳಿ ಆತಂಕದಿಂದ ನಾವು ಓಡೋಡಿ ಬಂದೆವು. ಪ್ರಭು, ನಿಮಗೆ ಅಪಾಯ ಒದಗಿದರೆ ನಾವು ಸಂತೋಷವಾಗಿರಲು ಸಾಧ್ಯವೇ? ದಯವಿಟ್ಟು ನಮಗೆಲ್ಲ ನಿಮ್ಮ ಮೇಲಿರುವ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ. ಅಸಹಾಯಕ ಪಾಮರರಂತೆ ಸಲ್ಲದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಅವಿವೇಕಿಯಂತೆ ವರ್ತಿಸುವುದನ್ನು ನಿಲ್ಲಿಸಿ. ದೇವಾದಿ ದೇವತೆಗಳನ್ನೇ ದಿಕ್ಕೆಟ್ಟು ಓಡುವಂತೆ ಮಾಡಿದ ಈ ರಾವಣನಿಗೆ ಒಂದು ಯಕ್ಕಶ್ಚಿತ್ ಕಪಿಯಿಂದ ತೊಂದರೆ ಬರುವುದೆಂದು ಬೆದರುವ ನಿಮ್ಮ ಮೂರ್ಖತನಕ್ಕೆ ಏನೆಂದು ಹೇಳಬೇಕು? ರಾವಣ, ರಾವಣ, ಇಲ್ಲೇ ನೀನು ತಪ್ಪು ಮಾಡುತ್ತಿರುವುದು. ಇಂದ್ರಾದಿ ದೇವತೆಗಳಾಗ್ಲಿ, ರಾಕ್ಷಸರಾಗ್ಲಿ, ಗಂಧರ್ವರಾಗ್ಲಿ ನಿನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದರೆ ನಾವು ಈ ರೀತಿ ಆತಂಕ ಪಡುತ್ತಿರಲಿಲ್ಲ. ಹೌದು ದಶಕಂಠ, ದೇವ ದಾನವ ಗಂಧರ್ವರಿಂದಲೂ ನಿನಗೆ ಪರಾಜಯವಿಲ್ಲವೆಂಬ ವರವನ್ನು ಬ್ರಹ್ಮ ನೀಡಿದ್ದಾನೆ. ಆದರೆ ಯಾರನ್ನು ನೀನು ಅಲ್ಪರೆಂದು ಭಾವಿಸಿರುವೆಯೋ ಆ ನರವಾನರರಿಂದಲೇ ನಿನಗೆ ಅಪಾಯ ಸಂಭವಿಸಬಹುದೆಂಬುದೇ ನಮ್ಮ ಚಿಂತೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಪರಾಜಯದ ಸಂಖ್ಯೆ ಇದ್ದ ಕಡೆ ಯುದ್ಧ ಬೇಡವೆಂಬುದೇ ನನ್ನ ಮಾತಿನ ಅರ್ಥ. ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಯುದ್ಧ ಎಂದಿಗೂ ನಿಲ್ಲುವುದಿಲ್ಲ. ಒಂದು ವೇಳೆ ಆ ನರವಾನರರು ನನಗೆ ಹೆದರಿ ಯುದ್ಧ ಬೇಡವೆಂದರೂ ನಾನು ಮಾತ್ರ ಅವರನ್ನು ಬಿಡುವುದಿಲ್ಲ. ನಾನು ರಾಕ್ಷಸರಾಜನಾದ ರಾವಣ ಅಪಮಾನಕ್ಕೆ ತಕ್ಕ ಸೇಡು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಆ ಕಪಿಯು ನನ್ನ ಅರಮನೆಗೆ ಬಂದು ನನ್ನನ್ನು ಅಪಮಾನ ಮಾಡಿದೆ. ಅವನನ್ನು, ಅವನ ಸೈನ್ಯವನ್ನು ನಿರ್ನಾಮ ಮಾಡುತ್ತೇನೆ. ನನ್ನ ಲಂಕೆಯನ್ನು ದಹಿಸಿದ ಆ ಹನುಮಂತನನ್ನು ನನ್ನ ಕ್ರೋಧಾಗ್ನಿಯಿಂದ ಸುಟ್ಟು ಭಸ್ಮ ಮಾಡುತ್ತೇನೆ. ಆ ನರವಾನರ ಒಂದು ಪಿಳ್ಳೆಯೂ ಉಳಿಯಬಾರದು. ಇದು ನನ್ನ ಪ್ರತಿಜ್ಞೆ, ಈ ರಾವಣೇಶ್ವರನ ಪ್ರತಿಜ್ಞೆ. ಕಂದ, ರಾವಣ,
ವಾನರರಿಗೂ ರಾಕ್ಷಸರಿಗೂ ಯುದ್ಧ ಆರಂಭವಾಗುತ್ತದೆ. ಯುದ್ಧವೂ ಆರಂಭವಾಗುತ್ತದೆ, ಲಂಕೆಗೆ ಆಪತ್ತಿನ ಕ್ಷಣಗಳೂ ಆರಂಭವಾಗುತ್ತದೆ. ನಾನು ಕಂಡ ಕನಸಿನಂತೆ ವಾನರರಿಂದ ರಾಕ್ಷಸರು ಪರಾಭವಗೊಳ್ಳುವ ದಿನ ದೂರವಿಲ್ಲ. ತ್ರಿಜಟೆ, ನೀನು ನಿನ್ನ ಕನಸಿನ ವಿಷಯವನ್ನು ಹೇಳಿದ ಮೇಲೆ ನಾವು ಸೀತೆಗೆ ಹಿಂಸೆ ಕೊಡುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದೇವೆ. ನಮ್ಮ ಪ್ರಭುಗಳ ಆಜ್ಞೆಯಂತೆ ನಾವು ಸೀತೆಗೆ ಕಾಟ ಕೊಡಬೇಕಾಯಿತು. ನಮ್ಮ ರಾಕ್ಷಸರೆಲ್ಲ ಹತರಾದರೆ ಮುಂದೆ ನಮ್ಮ ಗತಿ ಏನು? ಯುದ್ಧ ಮುಗಿದ ಮೇಲೆ ರಾಮ ನಮ್ಮ ಮೇಲೆ ಕರುಣೆ ತೋರುವಂತೆ ಸೀತೆಯಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಒಳ್ಳೆಯದು ಗೆಳತಿಯರೇ. ಮಹಾಗುಣವಂತಳಾದ ಸೀತೆಯ ಸಹವಾಸದಿಂದ ನಿಮ್ಮಲ್ಲಿ ಇಷ್ಟಾದರೂ ಒಳ್ಳೆಯತನ ಬಂದಿದೆ ಅಲ್ಲವೇ ಸೀತೆ? ನಿನ್ನ ಒಳ್ಳೆಯತನದ ಮುಂದೆ ನನ್ನದೇನು? ನಿನ್ನಿಂದಲೇ ನನ್ನ ದುಃಖ ಕಡಿಮೆಯಾಯಿತು, ಮನಸ್ಸಿನಲ್ಲಿ ಧೈರ್ಯ ಮೂಡಿತು. ಯುದ್ಧ ಮುಗಿದು ನನ್ನ ಪತಿಯೊಂದಿಗೆ ಸಮಾಗಮವಾಗುವವರೆಗೂ ನಿನ್ನ ಉಪಕಾರದ ಅಗತ್ಯವಿದೆ ತ್ರಿಜಟೆ. ಖಂಡಿತ, ಅದು ನನ್ನ ಕರ್ತವ್ಯವೆಂಬಂತೆ ನಾನು ನಿನಗೆ ಯುದ್ಧ ವಾರ್ತೆಯನ್ನು ತಿಳಿಸುತ್ತೇನೆ ಸೀತೆ. ಗೆಳತಿಯರೇ, ನೀವು ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ನಾನು ಅಲ್ಲಿಯವರೆಗೂ ಸೀತೆಯೊಂದಿಗೆ ಮಾತನಾಡುತ್ತಿರುತ್ತೇನೆ. ಲಕ್ಷ್ಮಣ, ನಮ್ಮ ಮಿತ್ರನಾದ ವಾನರ ರಾಜ ಸುಗ್ರೀವ ತನ್ನ ಶಕ್ತಿಯನ್ನು ಪ್ರದರ್ಶಿಸಿ ಆ ರಾವಣನಿಗೆ ಪೆಟ್ಟು ಕೊಟ್ಟು ಬಂದ ಮೇಲೆ ಅವನು ಖಂಡಿತ ಸುಮ್ಮನಿರುವುದಿಲ್ಲ. ನಾವು ಯಾವುದೇ ಕ್ಷಣದಲ್ಲಿ ಆಕ್ರಮಣ ಮಾಡಬಹುದೆಂದು ಅವನು ತನ್ನ ಸಿದ್ಧತೆಗಳನ್ನು ಆರಂಭಿಸಿರುತ್ತಾನೆ. ನಾವು ತಡ ಮಾಡಬಾರದು. ಹೌದು ಸಹೋದರ, ನಾವು ಇನ್ನು ತಡ ಮಾಡಬಾರದು. ಆ ರಾವಣನನ್ನು ನೋಡಿದ ಕ್ಷಣದಿಂದ ಯಾವ ಕ್ಷಣದಲ್ಲಿ ನಿನ್ನ ಹರಿತವಾದ ಬಾಣಗಳು ಅವನ ಎದೆಯನ್ನು ಸೀಳುತ್ತವೆ ಎಂದು ನನ್ನ ಮನಸ್ಸು ಕಾತುರಗೊಂಡಿದೆ. ನನಗೂ ಅಷ್ಟೇ ಲಕ್ಷ್ಮಣ. ಆ ಕ್ರೂರ ರಾಕ್ಷಸನ ಸೈನ್ಯವನ್ನು ನನ್ನ ಗದೆಯಿಂದ ಪುಡಿಪುಡಿ ಮಾಡಲು ನನ್ನ ಭುಜಗಳು ಆತುರಗೊಂಡಿದೆ. ನಿನ್ನ ಆತುರವೆಷ್ಟೆಂದು ನನಗೆ ಗೊತ್ತಿದೆ ಸುಗ್ರೀವ. ಆ ರಾವಣನನ್ನು ಕಂಡ ಕೂಡಲೇ ಹಿಂದೆ ಮುಂದೆ ನೋಡದೆ ಅವನೆಡೆಗೆ ಹಾರಿ ಹೋಗಿದಾಗಲೇ ಅದು ನನಗೆ ಅರ್ಥವಾಯಿತು. ನಾವು ಇನ್ನು ಕಾಯುವುದು ಬೇಡ, ನಾವು ಸಿದ್ಧರಾಗೋಣ. ರಾಮಚಂದ್ರ, ಲಂಕಾಪಟ್ಟಣದ ಆಕ್ರಮಣಕ್ಕೆ ತಕ್ಕ ವ್ಯೂಹ ರಚನೆ ನೀನು ಹೇಳಿದರೆ ಅದರಂತೆ ನಾವು ಸಿದ್ಧರಾಗುತ್ತೇವೆ. ಯಾವ ಯಾವ ವಾನರ ವೀರರು ಯಾವ ಯಾವ ದಿಕ್ಕಿನಿಂದ ಲಂಕೆಯ ಮೇಲೆ ಆಕ್ರಮಣ ಮಾಡಬೇಕೆಂದು ನಾನು ಮೊದಲೇ ಹೇಳಿದ್ದೇನೆ. ಜೊತೆಗೆ ಲಂಕೆಯ ವಿನಾಶವನ್ನು ಸೂಚಿಸುವ ಶಕುನಗಳು ಪ್ರಕೃತಿಯಲ್ಲಿ ಕಾಣುತ್ತಿವೆ. ನೋಡಿ ನೋಡಿ ಮಿತ್ರರೇ, ಬಿರುಗಾಳಿ ಬೀಸುತ್ತಿದೆ, ಭೂಮಿ ಕಂಪಿಸುತ್ತಿದೆ, ಅಮಂಗಳಕರವಾದ ಮೃಗ ಪಕ್ಷಿಗಳ ಚೀತ್ಕಾರ ಕೇಳಿಸುತ್ತಿದೆ. ಇದೆಲ್ಲವೂ ಲಂಕೆಯ ವಿನಾಶದ ಮುನ್ಸೂಚನೆ ಅಂತಿವೆ. ಹೌದು ಸಹೋದರ, ಸಮುದ್ರದ ತೆರೆಗಳು ಉಕ್ಕುತ್ತಿವೆ. ವಾನರ ರಾಕ್ಷಸರ ಘನಘೋರವಾದ ಯುದ್ಧದಿಂದ ಲಂಕೆಯ ನೆಲವೆಲ್ಲ ರಕ್ತದಿಂದ ನೆನೆದು ಹೋಗುತ್ತದೆ. ನಾವು ಈ ಕೂಡಲೇ ಲಂಕಾ ನಗರದ ಮೇಲೆ ಆಕ್ರಮಣ ಮಾಡೋಣ.